ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ. ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8:40 ಆಗಿದೆ. ನಾನು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಆಗಿ ಎಲ್ಲ ಕೆಲಸ ಆಗಿದೆ. ಈಗ ಪೂಜೆ ಒಂದು ಮಾಡಬೇಕಷ್ಟೇ. ಏನಕ್ಕೆ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ನನ್ನ ಫ್ರೆಂಡ್ಸ್ ನನ್ನ ಮನೆಗೆ ಬರ್ತಿದ್ದಾರೆ. ಅದಕ್ಕೋಸ್ಕರ ಯಾರು ಏನು ಅಂತ ಬಂದಾಗ ನಿಮಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಲಾಸ್ಟ್ ವ್ಲಾಗಲ್ಲಿ ಅವ್ರನ್ನ ಯಾರು ಏನು ಅಂತ ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ, ಬಟ್ ಈ ಸತಿ ಹಾಗಾಗಲ್ಲ. ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಅವ್ರ ಜೊತೆ ನನ್ನ ಡೇ ಹೇಗೆ ಹೋಗುತ್ತೆ ಏನು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಇನ್ನೂ ತಿಂಡಿಗೆ ಬೇರೆ ಪ್ರಿಪೇರ್ ಮಾಡಬೇಕು. ಇನ್ನೂ ತಿಂಡಿ ಪ್ರಿಪೇರ್ ಮಾಡಿಲ್ಲ. ನಾನು ತಿಂಡಿಗೆ ಅಂತ ಹೇಳಿ ಇಡ್ಲಿ ಮಾಡ್ತಿದ್ದೀನಿ. ಅದಕ್ಕೆ ಫಸ್ಟು ಪೂಜೆ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ಅವರೊಂದು 9:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಇಡ್ಲಿ ಅಲ್ವಾ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಹೋಗ್ತಿದ್ದೀನಿ. ಫಸ್ಟು ಪೂಜೆ ಮುಗಿಸ್ಬಿಡೋಣ ಬನ್ನಿ. ಆಲ್ರೆಡಿ ನಾನು ನೆನ್ನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ನೋಡಿ ಹೂವೆಲ್ಲ ಮುಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಇವತ್ತು ಮಂಗಳವಾರ ಅಲ್ಲ, ಕಾಯಿ ಕೂರಿಸಿ ಪೂಜೆ ಮಾಡೋದು ಅಷ್ಟೇ. ನಮ್ಮ ಮನೆಯಲ್ಲಿ ಹೇಗಪ್ಪ ಅಂತಂದರೆ ಸೋಮವಾರ ಕ್ಲೀನ್ ಮಾಡಬೇಕು, ಇಲ್ಲ ಅಂತಂದರೆ ಗುರುವಾರ ಕ್ಲೀನ್ ಮಾಡಬೇಕು. ಇನ್ನು ನೆಕ್ಸ್ಟು ಗುರುವಾರ ಬೇರೆ ಹುಣ್ಣಿಮೆ ಇದೆ ಅಲ್ವಾ, ಗುರುವಾರ ದಿನ ಇನ್ನು ಕಳಸ ತೆಗಿಯೋ ಹಾಗಿಲ್ಲ. ಆದ್ದರಿಂದ ನಾನು ಇವತ್ತು ನೆನ್ನೆ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೋಮವಾರ ಇವತ್ತು ಕಳಸವನ್ನು ಕೂರಿಸ್ಕೊಂಡ್ರೆ ಆಗುತ್ತೆ ಕೆಲಸ. ಆಲ್ರೆಡಿ ನನ್ನ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ಹೇಗೆ ಕಾಯಿನ ಪ್ರಿಪೇರ್ ಮಾಡೋದು ಅಂತ ಹೇಳಿ. ಬೇಕಿದ್ರೆ ಹೋಗಿ ಚೆಕ್ ಮಾಡಿ ಒಂದ್ಸರಿ. ಜಸ್ಟ್ ಇವತ್ತು ಕ್ವಿಕ್ಕಾಗಿ ತೋರಿಸ್ತೀನಿ ಹೇಗೆ ನಾನು ಅಲಂಕಾರ ಮಾಡ್ತೀನಿ ಕಾಯಿಗೆ ಅಂತ. ಬಟ್ ಅದರದ್ದೇ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸಾಯಿತು. ಈಗ ಪೂಜೆ ಎಲ್ಲ ಮಾಡಿ ತಿಂಡಿಗೆ ರೆಡಿ ಮಾಡಿ ಇಟ್ಬಿಡೋಣ. ನಾವು ಬರೋಷ್ಟೊತ್ತಿಗೆ ಏನು ಬಂದ್ಬಿಡ್ತಾರೆ. ಅದಕ್ಕೆ ಇವತ್ತು ಇಡ್ಲಿ ಜೊತೆಗೆ ಮಟನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ತಾನೇ ಬಂದಿದ್ದಾರೆ. ಸುಪ್ರೀತಾ ಅವರೇ ಹಾಯ್ ಹೇಳಿ ಎಲ್ರಿಗೂ. ಎಂಬಿ ಹಾಯ್ ಹೇಳು. ಇನ್ನೊಬ್ಳು ಮಿಸ್ ಆಗಿದ್ದಾಳೆ. ಅವಳು ನೆಕ್ಸ್ಟ್ ಒಂದು 11ಗೇನೋ ಬಂದು ಜಾಯ್ನ್ ಆಗ್ತೀನಿ ಅಂದಿದ್ದಾಳೆ. ಜಾಯ್ನ್ ಆಗ್ತಾಳೆ ಏನೋ ಅಂತ ಗೊತ್ತಿಲ್ಲ, ನೋಡೋಣ. ಈಗ ಇವ್ರಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ತಿಂಡಿ ಎಲ್ಲ ತಿಂದು ನಾವು ಸ್ವಲ್ಪ ಹರಟೆ ಎಲ್ಲ ಹೊಡೆದು ಇವಾಗ ನಾವು ಹೋಗ್ತಿದ್ದೀವಿ ಹೋಟೆಲ್ಗೆ ಮಧ್ಯಾಹ್ನದ ಊಟಕ್ಕೆ. ಬಂದೆ ಎಲ್ರು ಪುನಃ ಬರೇ. ಏನಾಗುತ್ತೆ ಇವತ್ತೆಲ್ಲ ಬರೀರಿ ನನ್ನ ಬ್ಲಾಗಲ್ಲಿ ನೀನೇ ಕಾಣಿಸ್ಬೇಕು. ಈಗ ಎಲ್ಲರೂ ಹೋಟೆಲ್ಗೆ ಹೋಗ್ತಿದ್ವಿ. ಹೋಗೋಣ. ಈಗ ಯಾರ ಗಾಡೀಲಿ? ಒಂದೇ ಗಾಡೀಲಿ ಹೋಗೋಣ. ಆಗಲ್ಲ ಟ್ರಿಪ್ಸು, ಅಷ್ಟೊಂದೆಲ್ಲ ಸಾಹಸ ಮಾಡಬೇಡ. ಸುಪ್ಪಿ ಗಾಡಿ ಓಡಿಸ್ತಾಳೆ. ಇವತ್ತು ನಾವು ಟ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಈಗ ತಾನೇ ಹೋಟೆಲ್ ಯಾವುದು ಬಂದಿರೋದು, ನಾವು ಹೋಟೆಲ್ ಸುರಕ್ಷಾಗೆ ಬಂದು ರೀಚ್ ಆಗಿದ್ದೀವಿ. ಬಂದು ಪೂಜೆಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಒಳಗೆ ಹೋಗೋಣ, ಅವಳು ಬರೋ ತನಕ ವೆಯ್ಟ್ ಮಾಡಬೇಕು. ನೋಡೋಣ ಎಷ್ಟು ಗಂಟೆಗೆ ಬರ್ತಾಳೆ ಅಂತ. ದೊಡ್ಡದಾಗಿ ಹೇಳಿದ್ಲು ಮಾತ್ರ, ಬಿಟ್ಟೆ ನಾನು ಮನೇನ ಅಂತ. ಬಟ್ ಇನ್ನು ಬಂದು ಎಷ್ಟೊತ್ತು ತನಕ ಕಾಯ್ಬೇಕೆ ನಿಂಗೆ? ಇದ್ಯಾಕೆ ಅಲ್ಗೋಯ್ತೋಳೆ? ಪರ್ಸೆ ಅಷ್ಟು ದಪ್ಪ ಐತೆ ಇದ್ರೆ ಪರ್ಸಲ್ಲಿ ಎಷ್ಟು ಇಟ್ಕೊ ಬಂದಿರ್ಬೇಡ. ಮೇಡಮ್ ಫೋಟೋ ತೆಗಿತಾರೆ ಅಂತ ಯಾಕೆ ಬಂದೋಳ? ಅಯ್ಯೋ ಪ್ರಕೃತಿದೆ ಅಲ್ವಾ ಎಲ್ಲ. ಲೇ ಪರ್ಸೆ ಇಷ್ಟಪ್ಪ ತದ್ದೋಳೆ ಅಂದ್ಮೇಲೆ ಇವತ್ತೆಲ್ಲ ಪೂಜೆ ಏನಿರಲ್ಲ. ಮೊಬೈಲ್ ನೋಡುವ ನೋಡುವ
ನಂಗೆ ವೇಲ್ ಹಾಕೊಳಕ್ ಇಷ್ಟ ಇಲ್ವಾ ನಮ್ಮ ಮನೆಯವರು ನೀರೇ ಫ್ರೆಂಡ್ಸ್ ಏನು ತಂದಿಲ್ಲ ಎಲ್ಲ ಇರೇ ಕರೆಕ್ಟಾಗಿ ಕಾಡಿಸ್ತಾ ಇಲ್ಲ ಕಹಾನಿ ಮೇ ಟ್ವಿಸ್ಟ್ ಹೇ ಪರ್ಸ್ ಮಾತ್ರ ಚಪ್ಪಬಿಟ್ಟು ಒಳಗೆ ಇರುತ್ತೆ ಫೋನ್ ಗೂಗಲ್ ಪೇ ಐತಲ್ಲ ಬಿಡು ಮ್ಯಾನೇಜ್ಮೆಂಟ್ ನೋಡಿ ಫ್ರೆಂಡ್ಸ್ ಸಿದ್ದರಾಮಯ್ಯನ ಬಸ್ ಬರ್ಬೋದು ಅಂತ ಗಾಡಿ ಏನಾರು ಕೈ ನನಗೇನು ಗೊತ್ತು ಇದನ್ನೆಲ್ಲ ಹಾಕ್ಬಿಡಕ್ಕಲ್ಲ ಮ್ಯೂಟ್ ಮಾಡ್ಬಿಟ್ಟು ಸುಮ್ಮನೆ ನಿದ್ದೆ ಮಾಡು ಚೆನ್ನಾಗಿ ನಿದ್ದೆ ಮಾಡಿ ಇಷ್ಟು ಗಂಟೆ ಏನ್ ಮಾಡ್ತಿದ್ದೀನಿ ನಿದ್ದೆ ಮಾಡ್ಬೋದಾಗಿತ್ತಲ್ಲ ಅಯ್ಯಪ್ಪ ಹೋಗು ಆ ಬೋರೋ ಟೈಮಲ್ಲಿ ಯಾರು ಬರ್ತಾರ ನನಗೆ ಅದೇ ಬೇಜಾರು ಬೈತಾ ಇರ್ತಾಳೆ ಏನ್ಬಿಟ್ಟು ನಿಜಾನೆ ನೀನ್ ತಿನ್ನೋದೇನಾರು ಇವತ್ತು ವಿಡಿಯೋ ಮಾಡ್ಬಿಡು ಎಲ್ರು ನ್ಯಾಚುರಲ್ ಆಗಿ ವಿಡಿಯೋಗೋಸ್ಕರನೇ ಮಾಡೋಳೇನೋ ಅಂತ ಆ ವಿಡಿಯೋ ಎಷ್ಟು ಚೆನ್ನಾಗಿ ಬಂದೈತೆ ಗೊತ್ತಾ, ಎಷ್ಟು ನ್ಯಾಚುರಲ್ ಆಗಿ ತಿಂದಿದ್ಯಾ, ಅಷ್ಟು ಲಾಲಿಪಾಪ್ ತಿಂದಿದ್ಯಲ್ಲ ನೀನು. ಎಮ್ಮೆ ಬಡತದ್ದು ಕಡೆ ಅದೇ ನೆನ್ನೆ ಮತ್ತೆ ನೋಡ್ಬಿಟ್ವಿ ನೀನು ಸಬ್ಸ್ಕ್ರೈಬ್ ಮಾಡಿಸಿದ್ಯಾ? ನಾಳೆನೂ ವ್ಲಾಗ್ ನೋಡ್ಬೇಕಲ್ಲ ಅವ್ರು ಇದನ್ನ. ಇದಕ್ಕೆ ವೆಜ್ಜು ವೆಜ್ ಯಾಕೆ ಕೊಟ್ಟಿದ್ದೀವಿ? ನಾನ್ ವೆಜ್ ಇದೀವಾ? ವೆಜ್ ಐತೆ ನಾನ್ ವೆಜ್ ಐತೆ. ಭತ್ತ ಮರ್ತ್ಕ ಬಂದವಳೆ ಕಣೆ, ನೀನಾರು ಹಾಕ ಬಂದಿದ್ಯಾ? ಅವಳು ಹಾಕ ಬಂದಿಲ್ಲ. ಬ್ಯಾಗಲ್ಲಿ ಏನ್ ತಂದೋಳು? ಏನದು? ಇವಳ ಸೌಂದರ್ಯದ ರಹಸ್ಯ ವೈಟ್ ಟೋನ್. ಏನದು? ಲಿಪ್ಸ್ಟಿಕ್ಕು. ಇದೇನ? ಸುಬ್ಬಿ ಸುಬ್ಬಿ ಬಾ ಸುಬ್ಬಿ. ಅಷ್ಟೊಂದು ಜೋರಾಗಿ ಬೀಳ್ತಾನೆ. ಕಾಸು ತೆಗಿ ಅಂದ್ರೆ ಏನೇನೋ ತೆಗಿತಿದ್ಯಲ್ಲ, ದುಡ್ಡು ತೆಗಿಯೇ. ನನ್ನ ಮೊಬೈಲ್ ಒಂದು ಈ ಕಡೆ ಕೊಡು, ಇನ್ನೇನು ಕೇಳ್ಬೇಡ. ಏ ಬಿಡು, ಗೂಗಲ್ ಪೇ ಮಾಡಿಸ್ಮ. ಅದಕ್ಕಷ್ಟಪ್ಪ ಬ್ಯಾಗ್ ತದೋಳೆ ಅವಳು. ಅಲ್ಲ ಅಲ್ಲೇ ನೀನು ಇರೋ ಕಲರ್ಗೆ ನಿಂಗೆ ಇಷ್ಟು ಐಟಮ್ಗಳು ಬೇಕಾ ಪರ್ಸಲ್ಲಿ? ಇರ್ಲಿ, ಎಮರ್ಜೆನ್ಸಿಗೆ ಮಳೆ ಬಂದ್ಬಿಟ್ರೆ ಹಂಗಲ್ಲ ಕಡೆ ರೂಪಾಯಿ. ನಾನು 1500 ರೂಪಾಯಿನಾರ ಮಡಗಿದ್ದೀನಿ, 150 ರೂಪಾಯಿ ಮಡಗಿದ್ದೀರ ಸರಿಯಾ? ಎಲ್ಲ ಮೊಬೈಲಲ್ಲೇ ಸರ್. ಎಂಬಿ ನಾನು ನೀನೇ ಸೂಪರ್ ಎಂಬಿ. ಕೈ ಬೀಸ್ಕೊ ಬಂದಿದ್ರು ಪರವಾಗಿಲ್ಲ. ಬಟ್ ಅವಳೇ ದುಡ್ಡು ಪೇ ಮಾಡೋದು ಬಂದ. ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ವಿ. ಇನ್ನು ಫುಡ್ ಬರೋದಕ್ಕೆ ಹೆಂಗೆ ಇದ್ದರೂ 10 to 15 ಮಿನಿಟ್ಸ್ ಆಗುತ್ತೆ ಅಲ್ವಾ. ಅಷ್ಟೊತ್ತಿಗೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಒಳಗಡೆ. ನನಗೆ ಎಸ್ಪೆಷಲಿ ಇಷ್ಟ ಆಯಿತು ಆ್ಯಂಬಿಯನ್ಸು ಒಳಗಡೆ. ಮತ್ತು ನಾವಿಲ್ಲಿ ಏನೋ ಹಟ್ ಥರ ಇದೆ, ಅಲ್ಲೇ ಕೂರೋಣ, ಸ್ವಲ್ಪ ಪ್ರೈವಸಿ ಇರುತ್ತೆ ಇಲ್ಲಿ ಆದರೆ ಅಂತ ಹೇಳಿ ಕೂತ್ಕೊಂಡ್ವಿ ಇಲ್ಲೇ. ಫಸ್ಟು ನಾವಿಲ್ಲಿ ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಫಸ್ಟ್ ಸ್ಟಾರ್ಟೆಡ್ ಏನಪ್ಪ ಇದು? ಪೆಪ್ಪರ್ ಡ್ರೈ. ನಾನೇ ಡ್ರೈ ಹೇಳಿದ್ದು. ಹೇಗಿದೆ? ಪೂಜಾ ಹೇಳ್ತಾಳೆ ಹೆಂಗಿರುತ್ತೆ ಅಂತ ತಿನ್ನೋಕ್ಕೂ ಮುಂಚೆನೆ. ಹಲೋ ಪೂಜಾ. ಬೇಡ ಇವತ್ತು ಪೂಜನ್ ರಿವ್ಯೂ ಬೇಡ, MB ರಿವ್ಯೂ ತಗೊಳ್ಳೋಣ. ಹೇಳು MB, ಚೆನ್ನಾಗಿದ್ಯಾ? ಯಾಕಂದ್ರೆ ಈ ಹೋಟ್ಲು ಇಲ್ಲಿಗೆ ಹೋಗೋಣ ಅಂತ ಸೆಲೆಕ್ಟ್ ಮಾಡಿರೋದು ಪೂಜಾ ಅಲ್ವಾ, ಸೊ ಅವಳು ಹೇಳಲೇಬೇಕು ಚೆನ್ನಾಗಿದ್ದೇ ಇರುತ್ತೆ ಗೊತ್ತಾ. ಇವಾಗ ನತೀಶ್ 200 ಕತ್ತ ನೋಡು. ನಾನಂತೂ ಹೇಳೋದಂತ ಅನ್ಕಡೆ ನತೀಶ್ ಬರಕ್ಕೆ ಹೇಳು ಅಂತ. ಇಲ್ಲ ಆರಾಮ್ ಇಲ್ಲೊಬ್ಬ ಕತ್ತಳಲ್ಲ ಅಂತ ಅದನ್ನ ಕ್ಲಿಯರ್ ಮಾಡ್ಬೇಕು. ಸರಿ ಹೋಗುತ್ತಾಗ ಕಾಲ್ ಮಾಡ್ಕಣ, ಕಾಲ್ ಹಾಕೋಣ ಯಾರಿಗವ. ಆದ್ರೂ ಲಾಲಿಪಾಪ್ MB ಮನೇಲಿ ಕ್ರಿಸ್ಪಿ ಆಗಿತ್ತು ನಿಜವಾಗ್ಲೂ. ಇದಿಲ್ಲ ಕಣೆ, ಕ್ರಿಸ್ಪಿನೆಸ್ ಇಲ್ಲ, ಮೆತ್ತ ಇದೆ.
ಚೆನ್ನಾಗಿ ಬಂದೈತೆ ಕಡೆ. ಚೆನ್ನಾಗಿ ಬಂದಿತ್ತಲ್ವಾ? ಅದು ಅಷ್ಟನ್ನು ಮಾತ್ರ ಕಟ್ ಮಾಡಾಕೋಳು ನೋಡು. ಮಾತಾಡಿಕೊಂಡು ತಿಂತಾಯಿದ್ವಿ. ನಮಗೆ ಇವಳು MB ಇದ್ದಾಳಲ್ಲ, ಅವಳು ಬರೋದೇ 6 ಮಂತ್ಸ್ಗೋ ಅಥವಾ 10 ಮಂತ್ಸ್ಗೆ ಒಂದು ಸತಿ ಮೈಸೂರಿಗೆ ಬರ್ತಾಳೆ ಅವಳು. ಆದ್ದರಿಂದ ಮನೇಲೇ ಇಟ್ಕೊಳ್ಳೋಣ, ಆದ್ರೂ ಮನೇಲೇ ಆದರೆ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹೊರಗಡೆದಕ್ಕಿಂತ ಅಂತ ಅಂದ್ಕೊಂಡ್ವಿ. ಬಟ್ ಅಡುಗೆ ಮಾಡೋದ್ರಲ್ಲೇ ಟೈಮ್ ಆಗಿಬಿಡುತ್ತೆ ಯಾವಾಗ್ಲೂ ಅಂತ ಹೇಳಿಬಿಟ್ಟು ಬೇಡ, ಈ ಸತಿ ಯಾರ ಮನೇಲೂ ಅಡುಗೆ ಮಾಡೋದು ಬೇಡ, ಹೊರಗಡೆನೇ ಹೋಗೋಣ ಇವತ್ತು, ಆರಾಮ್ಸೆ ನಾವೇ ಮಾಡ್ಕೊಂಡು ನಾವೇ ತಿನ್ನೋದೇನು ಯಾವಾಗ್ಲೂ. ನಮಗೂ ಕೂಡ ಟೈಮ್ ಅನ್ನೋದು ಸಿಗುತ್ತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರಗಳ ಜೊತೆ ಅಂತ ಹೇಳಿ ಈ ಸತಿ ಹೋಟೆಲ್ಗೆ ಹೋಗೋಣ ಎಲ್ಲರೂ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಗೆ ಹೋಗಿದ್ದು ಇವತ್ತು. ಅದಕ್ಕೋಸ್ಕರ ಇವತ್ತು ಮಕ್ಕಳೆಲ್ಲ ಬೇಡ, ಬರೀ ನಾವು ಮಾತ್ರನೇ ಆರಾಮ್ಸೆ ಹೋಗಿ ಬರೋಣ, ಮಕ್ಕಳೆಲ್ಲ ಕರ್ಕೊಂಡೋಗ್ಬಿಟ್ರೆ ಮಕ್ಳನ್ನ ನೋಡೋದೇ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಮಕ್ಕಳೆಲ್ಲ ಬೇಡ, ಬರೀ ನಾವು ಮಾತ್ರನೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮನೆ ಮಕ್ಕಳು ಟೆನ್ಷನ್ಸ್ ಎಲ್ಲನೂ ಬಿಟ್ಟು ಆರಾಮ್ಸೆ ನಾವು ನಮ್ಮದು ಅಂತ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು. ಮೇನ್ ಕೋರ್ಸ್ಗೆ ಅಂತ ಹೇಳಿ ತಂದೂರಿ ರೋಟಿ ತೊಗೊಂಡು ಬಟರ್ ಚಿಕನ್ ತೊಗೊಂಡಿದ್ವಿ. ಟೇಸ್ಟ್ ಇದು ಕೂಡ ಚೆನ್ನಾಗಿತ್ತು. ನಮಗೆ ಲಾಸ್ಟಲ್ಲಿ ಕರ್ಡ್ ರೈಸ್ ತೊಗೊಂಡು ಇವತ್ತಿನ ಊಟನ ಮುಗಿಸಿದ್ವಿ. ಮತ್ತು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಜೊತೆಗೆ. ಊಟ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಚಿಕನ್ ಲಾಲಿಪಾಪ್ ಮತ್ತು ರಾಜ ಚಿಕನ್ ಅಂತ ಏನೋ ಒಂದು ಆರ್ಡ್ರ್ ಮಾಡಿದ್ವಿ, ಅದು 2 ಅಷ್ಟು ನನಗೆ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಇನ್ನೆಲ್ಲ ಐಟಮ್ ಚೆನ್ನಾಗಿತ್ತು. ಚಿಕನ್ ಲಾಲಿಪಾಪ್ ಅದೇ ಆವಾಗಲೇ ಹೇಳ್ದಾಗೆ ಸ್ವಲ್ಪ ಮೆತ್ತೆ ಇತ್ತು, ಕ್ರಿಸ್ಪಿನೆಸ್ ಇರಲಿಲ್ಲ. ರಾಜ ಚಿಕನ್ ಅಂತ ಒಂದಿತ್ತು, ಅದು ಕೂಡ ಏನು ಟೇಸ್ಟ್ ಏನು ಇಷ್ಟ ಆಗಲಿಲ್ಲ. ಇನ್ನೆಲ್ಲ ಐಟಮು ಕೂಡ ಇಷ್ಟ ಆಯಿತು ನಮಗೆ. ಅಕ್ಕ ನಿಂಗೆ ಸ್ಪೂನ್ ಇನ್ನು ಎಷ್ಟು ಚಿಕ್ಕದು ಸಿಗ್ಲಿಲ್ವಾ ಅಕ್ಕ ತಿನ್ನಕ್ಕೆ? MB ಬಾಯ್. ಮತ್ತೆ ಯಾವಾಗ ಸಿಗೋದು? 3 ವರ್ಷನಾ 4? 6 ಮಂತ್ 6 ಮಂತ್ಸ್ ಇಲ್ಲ 1 ಇಯರ್ ಗೊತ್ತಿಲ್ಲ. ಯಾಕಂದ್ರೆ ವಿಡಿಯೋದಲ್ಲಿ ಇದ್ದರೆ ಇದೆ, ಯಾವಾಗ ಹೇಳಿದ್ಯಾ ಇನ್ 6 ಮಂತ್ಸ್ ಸಿಗ್ತೀನಿ ಅಂತ ಹೇಳಿದಾಳೆ. ನೋ ಪ್ಲಾನ್ಸ್ ಅಟ್ ಆಲ್. ಬಾಯ್. ಬಾಯ್.